ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಚಳಿಗಾಲದಲ್ಲಿ ನಮ್ಮ ಚರ್ಮ ಒಣಗಲು ಮುಖ್ಯ ಕಾರಣ ಏನು ಅಂದ್ರೆ ಕಡಿಮೆ ತೇವಾಂಶ, ಅಂದ್ರೆ ಲೋ ಹ್ಯುಮಿಡಿಟಿ. ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಫ್ಯಾಟ್ ಮತ್ತು ಪ್ರೋಟೀನ್ ಚಳಿಗಾಲದಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ನಮ್ಮ ಸ್ಕಿನ್ ಬೇಗ ಡ್ರೈ ಆಗುತ್ತೆ ಮತ್ತು ಸ್ಕಿನ್ ಬ್ಯಾರಿಯರ್ ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಅನ್ನು ಹೆಚ್ಚಾಗಿ ಕೇರ್ ಮಾಡಬೇಕಾಗತ್ತೆ. ಸೊ ಬನ್ನಿ ಹಾಗಾದ್ರೆ ಚಳಿಗಾಲದಲ್ಲೂ ಕೂಡ ನಮ್ಮ ಸ್ಕಿನ್ ಡ್ರೈ ಆಗದೆ ಕಾಂತಿಯುತವಾಗಿಟ್ಕೊಳ್ಳಲು ಆ 7 ಅದ್ಭುತ ಟಿಪ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಮೊದಲನೇದು ಹೈಡ್ರೇಷನ್. ಚಳಿಗಾಲದಲ್ಲೂ ನಮ್ಮ ಮುಖ ಡ್ರೈ ಆಗದೆ ಕಾಂತಿಯುತವಾಗಿರಬೇಕು ಅಂದ್ರೆ ನಾವು ಪ್ರತಿನಿತ್ಯ ಸಾಕಷ್ಟು ನೀರನ್ನು ಕುಡಿಯಬೇಕು. ಪ್ರತಿದಿನ ಅಟ್ಲೀಸ್ಟ್ 7ರಿಂದ 8 ಗ್ಲಾಸ್ ನೀರನ್ನು ಕುಡಿಯಬೇಕು ಮತ್ತು ನೀರಿನ ಅಂಶವಿರುವ ಹಣ್ಣುಗಳನ್ನು ಸಾಕಷ್ಟು ಸೇವಿಸಬೇಕು. ಎರಡನೆಯದು ಅಭ್ಯಂಗ ಸ್ನಾನ, ಆಯಿಲ್ ಬಾತ್. ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಎಣ್ಣೆಯಿಂದ ಮಸಾಜ್ ಮಾಡುವುದು ಒಳ್ಳೆಯದು. ವಾರಕ್ಕೆ 2 ಬಾರಿ ಎಣ್ಣೆ ಸ್ನಾನ ಮಾಡುವುದರಿಂದ ನಮ್ಮ ದೇಹದ ಕಾಂತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮೂರನೆಯದು ಲಿಪ್ ಕೇರ್, ತುಟಿಯ ಆರೈಕೆ. ಚಳಿಗಾಲದಲ್ಲಿ ನಮ್ಮ ತುಟಿ ಒಣಗುವುದು ಸಾಮಾನ್ಯ. ಆದ್ದರಿಂದ ತುಟಿಗೆ ಲಿಪ್ ಬಾಮ್ ಅಥವಾ ತುಪ್ಪವನ್ನು ಹಚ್ಚಬೇಕು. ಇದರಿಂದ ತುಟಿ ಒಡೆಯುವುದಿಲ್ಲ. ನಾಲ್ಕನೆಯದು ಬಿಸಿ ನೀರಿನ ಸ್ನಾನ, ಹಾಟ್ ವಾಟರ್ ಬಾತ್. ಚಳಿಗಾಲದಲ್ಲಿ ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಬಳಸಬೇಕು. ಅತಿಯಾಗಿ ಬಿಸಿ ನೀರು ಬಳಸುವುದರಿಂದ ನಮ್ಮ ಚರ್ಮ ಮತ್ತಷ್ಟು ಡ್ರೈ ಆಗುತ್ತದೆ ಮತ್ತು ಅತಿಯಾಗಿ ನೊರೆ ಬರುವಂತಹ ಸೋಪುಗಳನ್ನು ಕೂಡ ಬಳಸಬಾರದು. ಐದನೆಯದು ಆಯಿಲ್ ಮಸಾಜ್. ಚಳಿಗಾಲದಲ್ಲಿ ನಮ್ಮ ಮುಖದ ತ್ವಚೆ ಅತಿಯಾಗಿ ಡ್ರೈ ಆಗುತ್ತದೆ. ಹಾಗಾಗಿ ರಾತ್ರಿ ಮಲಗುವ ಮುನ್ನ ಕೊಬ್ಬರಿ ಎಣ್ಣೆಯನ್ನು ಅಥವಾ ಬಾದಾಮಿ ಎಣ್ಣೆಯನ್ನು ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುವುದರಿಂದ ನಮ್ಮ ಡ್ರೈನೆಸ್ ಕಡಿಮೆ ಆಗಿ ಕಾಂತಿಯುತವಾಗಿರುತ್ತದೆ. ಮತ್ತು ಹೊರಗಡೆ ಹೋಗುವ ಮುನ್ನ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಕೂಡ ಹಚ್ಚಬೇಕು. ಆರನೆಯದು ಹೇರ್ ಕೇರ್, ಕೂದಲ ಆರೈಕೆ. ಚಳಿಗಾಲದಲ್ಲಿ ನಮ್ಮ ಕೂದಲು ತುಂಬಾ ಡ್ರೈ ಆಗುತ್ತದೆ ಹಾಗೂ ಉದುರುತ್ತದೆ. ಹಾಗಾಗಿ ವಾರಕ್ಕೆ 2 ಬಾರಿಯಾದರೂ ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಹಾಗೂ ಡ್ರೈನೆಸ್ ಕಡಿಮೆ ಆಗುತ್ತದೆ. ಎಣ್ಣೆಯನ್ನು ಹಾಗೆ ಹಚ್ಚುವುದಕ್ಕಿಂತ ಸ್ವಲ್ಪ ಬಿಸಿ ಮಾಡಿ ಹಚ್ಚುವುದು ಒಳ್ಳೆಯದು. ಏಳನೆಯದು ಸನ್ಸ್ಕ್ರೀನ್. ಬೇಸಿಗೆಯಾಗಲಿ ಮಳೆಗಾಲವಾಗಲಿ ಚಳಿಗಾಲವಾಗಲಿ ನಾವು ಸನ್ಸ್ಕ್ರೀನ್ ಅನ್ನು ಹಚ್ಚಲೇಬೇಕು. ನಾವು ಮನೆಯೊಳಗಿದ್ದರೂ ಸನ್ಸ್ಕ್ರೀನ್ ಅನ್ನು ಹಚ್ಚಬೇಕು. ಏಕೆಂದರೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಕೂಡ ನಮ್ಮ ಸ್ಕಿನ್ ಅನ್ನು ಡ್ಯಾಮೇಜ್ ಮಾಡುತ್ತದೆ. ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಇಂದ ಬರುವ ಬ್ಲೂ ರೇಸ್ ಕೂಡ ನಮ್ಮ ಚರ್ಮವನ್ನು ಡ್ಯಾಮೇಜ್ ಮಾಡುತ್ತದೆ. ಹಾಗಾಗಿ ನಮ್ಮ ಚರ್ಮಕ್ಕೆ ಸೂಟ್ ಆಗುವಂತಹ ಒಂದು ಒಳ್ಳೆಯ ಸನ್ಸ್ಕ್ರೀನ್ ಅನ್ನು ಉಪಯೋಗಿಸುವುದು ಉತ್ತಮ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಚಳಿಗಾಲದಲ್ಲೂ ಕೂಡ ನಮ್ಮ ಚರ್ಮವನ್ನು ಹೇಗೆ ಕಾಂತಿಯುತವಾಗಿಟ್ಕೋಬಹುದು ಅಂತ. ಸೊ ನೀವು ಕೂಡ ಈ 7 ಅದ್ಭುತವಾದ ಟಿಪ್ಸ್ ಅನ್ನು ಫಾಲೋ ಮಾಡಿ ನಿಮ್ಮ ಚರ್ಮವನ್ನು ಕಾಂತಿಯುತವಾಗಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.